ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವುದೇ ರೀತಿಯಂತ ಎಕ್ಸ್ಪೈರಿ ಇಲ್ಲ ನೋಡಿ. ಸೆನ್ಸೆಕ್ಸ್ ಎಕ್ಸ್ಪೈರಿಗಳೆಲ್ಲ ಮಂಗಳವಾರಕ್ಕೆ ಶಿಫ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇನ್ಮೇಲಿಂದ ಪ್ರತಿ ವಾರ ಮಂಗಳವಾರ ಮತ್ತು ಗುರುವಾರ ಮಾತ್ರ ಎಕ್ಸ್ಪೈರಿ ದಿನಗಳಾಗಿರುತ್ತೆ, ಬೇರೆ ದಿನ ನಾನ್ ಎಕ್ಸ್ಪೈರಿ ಡೇಸೇ ಆಗಿರುತ್ತೆ. ಇವತ್ತು ಮಾರ್ಕೆಟ್ನಲ್ಲಿ ಎಗೇನ್ ಒಂದು ವೀಕ್ ಸೆಂಟಿಮೆಂಟ್ ಇದೆ ಅನ್ನೋದನ್ನು ಪ್ರೂವ್ ಮಾಡಿದೆ ಮಾರ್ಕೆಟು. ನಿನ್ನೆ ಒಂದು ಹ್ಯಾಮರ್ ಮಾಡಿದೆ, ಅದರ ಲೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಬೌನ್ಸ್ ಬರುತ್ತೆ ಅನ್ನೋದಕ್ಕಿಂತ ಒಂದು ಲೋನ ಫಾರ್ಮ್ ಮಾಡಿದೆ, ಆ ಲೋ ಮುರಿಯುವಂಥದ್ದು ಇವಾಗ ಕಷ್ಟ ಆಗಿರುತ್ತೆ ಅಂತ ನಾವು ಮಾತಾಡಿದ್ವಿ. ಇವತ್ತು ಕೂಡ ಆ ಲೋನ ಬ್ರೇಕ್ ಮಾಡಿಲ್ಲ, ಆದರೆ ಆಲ್ಮೋಸ್ಟ್ ಆ ಲೋ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಎಗೇನ್ ಮಾರ್ಕೆಟು ನಾನು ವೀಕ್ ಆಗಿದ್ದೀನಿ ಅಂತ ಇದು ಹೇಳೋ ಥರ ಅನ್ನಿಸ್ತಾ ಇದೆ. ಕಾರಣ ನೀವು ನೋಡ್ತಾ ಇರೋಂಗೆ ಸುಮಾರು ಸೆಕ್ಟರಲ್ಲಿ ಇವತ್ತು ಸೆಲ್ಲಿಂಗ್ ಬಂದಿತ್ತು. ಬಜಾಜ್ ಆಟೋದಲ್ಲಿ 2.24% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಇವತ್ತು ONGC 2-3 ದಿನದಿಂದ ಪಾಸಿಟಿವ್ ಇತ್ತಲ್ಲ, ಅದರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರ್ಬೋದು. ಅದೇ ರೀತಿಗೆ ಶ್ರೀರಾಮ್ ಫೈನಾನ್ಸ್ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂಥ ಕಂಪನಿ, ಅದರಲ್ಲಿ 3.07% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. FMCG ಸ್ವಲ್ಪ ಪಾಸಿಟಿವ್ ಆಗಿತ್ತು ನೋಡಿ. FMCGನಲ್ಲಿ FMCG ಬೀಸ್ ಅಂತಲೂ ಸಿಗ್ತಾ ಹೋಗುತ್ತೆ ನಿಮಗೆ. ಅಂದರೆ ಒಂದು FMCG ಕಂಪ್ನಿನಲ್ಲಿ ಯಾವುದ್ರಲ್ಲೂ ಇನ್ವೆಸ್ಟ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ ಬೀಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನೀವು ಸಿಗ್ತಾ ಹೋಗುತ್ತೆ. ಬೇರೆ ಬೇರೆ ಕಂಪ್ನಿಗಳಿದೆ, ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಲಿಕ್ವಿಡಿಟಿ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಜೋರಾಗಿ ಇವತ್ತು ಮೋಸ್ಟ್ ಆಫ್ ದ ಸ್ಟಾಕ್ಸಲ್ಲಿ ಸೆಲ್ಲಿಂಗ್ ಬಂದಿರೋದೇ ಕಾಣಿಸ್ತಾ ಇದೆ. JSW ಎನರ್ಜಿ ಮೊನ್ನೆ ಒಬ್ಬರು ಕೇಳಿದ್ರೆ ಅದನ್ನ ಇವತ್ತು ಮಾತಾಡೋಣ ಸ್ಟಾಕ್ಸ್ ಓವರ್ವ್ಯೂನಲ್ಲಿ. ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. 3.75% ಕರೆಕ್ಷನ್ ಬಂದಿದೆ. ಬೇರೆ ಎಲ್ಲ ಒಂದು ರಿಯಲ್ ಎಸ್ಟೇಟ್ ಸ್ಟಾಕ್ಸು, PFC, ಸುಮಾರು ಸ್ಟಾಕ್ಗಳು ಒಂದು LIC ಅಂತೂ ಇವಾಗ IPO ಲೆವೆಲ್ಗೆ ಬಂದುಬಿಟ್ಟಿದೆ ಅನಿಸುತ್ತೆ. IPO ಲೆವೆಲ್ಗಿಂತಲೂ ಕೆಳಗಡೆ ಲೆವೆಲ್ಗೆ ಬಂದುಬಿಟ್ಟಿದೆ. ಸೊ ಝೈಡಸ್ ಲೈಫು 2-3 ದಿನದ ಪಾಸಿಟಿವ್ ಆಗಿರೋದು, ಅದೇ ಇವತ್ತು ಕಂಟಿನ್ಯೂಷನ್ ಆಗೋದ್ರ ಮೂಲಕ ಟಾಪ್ ಗೇನರ್ ಆಗ್ತಾ ಹೋಗಿದೆ. ಸೊ ಓವರಾಲ್ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡೋದಾದ್ರೆ ನೋಡಿ, ನಿಫ್ಟಿನಲ್ಲಿ ಓಪನಿಂಗ್ ಬಾರಲ್ಲಿ ನಿಮಗೆ ಒಂದು ದೊಡ್ಡದಾಗಿ ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು ಓಪನಿಂಗ್ ಬಾರಲ್ಲೇ. ಈ ರೀತಿ ಒಂದು ಓಪನಿಂಗ್ ಬಾರಲ್ಲಿ ಸೆಲ್ಲಿಂಗ್ ಬಂದಾಗ ನಾನು ಇವತ್ತೇನು ಅನ್ಕೊಂಡು 23,600 ಒಂದು ಸಪೋರ್ಟ್ ಬಿಲ್ಡಪ್ ಆಗ್ಬೋದು ಅಂತ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಬೈ ಟ್ರೇಡ್ ಇತ್ತು. ಒಂದು 20-25 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಕ್ತು. ಕರೆಕ್ಟಾಗಿ ಎಕ್ಸಿಟ್ ಮಾಡಬೇಕಷ್ಟೇ ನೋಡಿ. ಇದು ಯಾಕೆ ಈ ಥರ ಆಗುತ್ತೆ ಅನ್ನೋದಕ್ಕೆ ಈ ಉದಾಹರಣೆಗೆ ಈಗ ಇಲ್ಲಿ ಒಂದು ಬೇಸ್ ಇಲ್ಲ ಅಂತಲ್ಲ, 23,600 ಹಿಂದೆ ಒಂದು ದೊಡ್ಡದಾಗಿ ಮಾರಾಮಾರಿ ಆಗಿದೆ. ಇಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬಂದು ವಾಪಸ್ ರಿಕವರಿ ಬಂದು ಈ ರೀತಿ ಆಗಿದೆ. ಸೊ 23,600 ಒಂದು ಲೆವೆಲ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಆಗಿತ್ತು, ಮತ್ತು ನಿನ್ನೆನೂ ಕೂಡ ಒಂದು ಹೈ ಮಾಡೋಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಬಂದು ಹೋಗಿತ್ತು. ಸೊ 23,600 ಸದ್ಯಕ್ಕೆ ಇಮಿಡಿಯೇಟಾಗಿ ಕೆಳಗಡೆ ಬಂದರೂ ನಮ್ಗೆ ಕಾಣುವಂಥ ಬೇಸು. ಜೋರಾಗಿ ಸೆಲ್ಲಿಂಗ್ ಬಂದು ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡ್ತೀರಿ ಅಂದಾಗ ನೀವು ಅನ್ಕೋಬೇಕು, ಓಕೆ 23,600 ಏನೋ ಒಂದು ಸಪೋರ್ಟ್ ಬಿಲ್ಡಪ್ ಮಾಡೋಕ್ಕೆ ನೋಡ್ತಾ ಇರ್ಬೋದು ಮತ್ತೊಂದು ಅಂತ. ಸೊ ಈ ಟೈಮಲ್ಲಿ ಅದನ್ನೇ ನೀವು ಸ್ಟಾಪ್ಸ್ ಆಗಿ ಇಟ್ಕೊಂಡು ಒಂದು ಟ್ರೇಡ್ ಮಾಡಿದ್ರು ಕೂಡ ಇಲ್ಲಿ 23,600ರಿಂದ 650 ತನಕ ಒಂದು 50 ಪಾಯಿಂಟ್ ಮೂವ್ಮೆಂಟ್ ಆಯಿತು. ಆದರೆ ನಿಮಗೆ ಪ್ರೀಮಿಯಮ್ಗಳು ನಿಮಗೆ ಜೋರಾಗಿ ಬಿದ್ದಿದ್ದರಿಂದ ಪ್ರೀಮಿಯಮ್ಗಳು ಅದರಲ್ಲಿ ಜಾಸ್ತಿ ತೀಟ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಒಂಥರ ಕಾಂಟ್ರೇರಿಯನ್ ಟ್ರೇಡ್, ಅಂದರೆ ಕೆಳಗಡೆ ಹೋಗ್ತಿದೆ ಮಾರ್ಕೆಟು ಅಂತ ಅನಿಸ್ತಿದ್ದಾಗ ವಾಪಸ್ ಡೈರೆಕ್ಷನ್ ತೊಗೊಳೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ಇದು ಆಪ್ಷನ್ ಬೈಯಿಂಗ್ ನೀವು ಮಾಡೋದಾದರೆ ಇವತ್ತು ಕಾರಣ ಏನು ಅಂತಂದರೆ ನೋಡಿ, ನಿನ್ನೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೊಂದು ಜೋರಾಗಿ ಬೈಯಿಂಗ್ ಬಂದಿದೆ. ಕರೆಕ್ಟಾಗಿ ಈ ಬಾರಿಂದ ತುಂಬ ಜೋರಾಗಿ ಬೈಯಿಂಗ್ ಬಂದಿದೆ. ಸೊ ಇವತ್ತು ವಾಪಸ್ ಬಂದ್ರೂ ಇಮಿಡಿಯೇಟಾಗಿ ಅದು ಕೆಳಗಡೆ ಬರಲ್ಲ. ಇಮಿಡಿಯೇಟಾಗಿ ನಿನ್ನೆ ಹಿಂದೆ ಯಾವ ಝೋನ್ ಇತ್ತು ಆ ಝೋನಲ್ಲಿ ಒಂದು ಸಪೋರ್ಟ್ನ ತೊಗೊಳಕ್ಕೆ ನೋಡುತ್ತೆ. ಅದು 23,600 ಇಲ್ಲಿ ತಗೊಂಡು ಮೇಲ್ಗಡೆ ಹೋಗಿದ್ದರೆ ಇವತ್ತು ಮೇಲ್ಗಡೆ ಹೋಗಬೇಕಿತ್ತು. ಆದರೆ ಏನಾಯಿತು, ಮಾರ್ಕೆಟ್ ಹೇಗೇನು ವೀಕ್ ಇದೆ ಅಂತ ಪ್ರೂವ್ ಮಾಡಿ ಕೆಳಗಡೆ ಬಂದಿದೆ. ಬಟ್ ಅದಕ್ಕೆ ನಮ್ಮ ಎಕ್ಸಿಟ್ ಏನಾಗಿತ್ತು ಇವತ್ತು, ಫಸ್ಟ್ ಆಫ್ ಆಲ್ ಇದ್ರ ಒಳಗಡೆ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬಂದುಬಿಟ್ಟಿದೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿತ್ತು ಅಂತಂದರೆ ನಾವು ಸಿನ ಸ್ವಲ್ಪ ಜಾಸ್ತಿ ಹೊತ್ತು ತನಕ ಇಟ್ಕೊಳೋದ್ರ ಬಗ್ಗೆ ಪ್ಲಾನ್ ಮಾಡ್ಬೋದಿತ್ತು. ಬಟ್ ಏನಾಗಿದೆ, ಓಪನಿಂಗ್ ಬಾರಲ್ಲೇ ಕರೆಕ್ಷನ್ ಬಂದಿದೆ. ಸೊ ಈ ಥರ ಇದ್ದಾಗ ನಮ್ಮ ಮೆಂಟಾಲಿಟಿನೇ ನಾವೇನು ಅನ್ಕೋಬೇಕು, ಓಕೆ ಇವತ್ತು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗುವಂಥ ಸಾಧ್ಯತೆ ಇದೆ. ನೆನ್ನೆ ಲಾಸ್ಟ್ ಮೂಮೆಂಟಲ್ಲಿ ಜೋರಾಗಿ ಮೂಮೆಂಟ್ ಬಂದಿತ್ತು. ಇವತ್ತು ಇಡೀ ದಿನ ಆ ಝೋನಲ್ಲೇ ಉಳಿಸ್ಬೋದು ಅಂತ. ಕೊನೆಗೆ ಏನು ಮಾಡಿದ್ರು ನೋಡಿ, ಇಡೀ ದಿನ ಆ ಝೋನ್ ನೆನ್ನೆದು ಏನು ಲೋ ಮಾಡಿತ್ತು ಅದು ನೆನ್ನೆ ಏನು ಹೈ ಮಾಡಿತ್ತು ಅದು ಅಷ್ಟರೊಳಗಡೆ ಇವತ್ತಿನ ಎಕ್ಸ್ಪೈರಿನ ಮುಗಿಸ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ತುಂಬ ಜೋರಾಗಿ ವೀಕಲ್ಲಿ ಆಲ್ರೆಡಿ ಮೂಮೆಂಟ್ ಆದಾಗ ಎಕ್ಸ್ಪೈರಿ ದಿನಗಳು ಒಂದೇ ರೇಂಜಲ್ಲಿ ಮುಗಿಯುತ್ತೆ. ಒಂದೊಂದು ಸಲ ಏನಾಗುತ್ತೆ, ನಿಮಗೆ ಒಂದೇ ರೇಂಜಲ್ಲಿ ನಡೀತಿರುತ್ತೆ ಒಂದು ವಾರ, ಎಕ್ಸ್ಪೈರಿ ದಿನ ವಾಲಟೈಲ್ ಮೂಮೆಂಟ್ ಬರೋ ಥರ ಇರುತ್ತೆ. ಸೊ ಯಾವತ್ತೂ ಕೂಡ ನಮಗೆ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಬೇಕು. ಈಗ ಉದಾಹರಣೆಗೆ ಏನು ಅಂದರೆ 23,500 ಮಲ್ಟಿಪಲ್ ಟೈಮ್ಸ್ ನಾವು ಟೆಸ್ಟ್ ಮಾಡಿಬಿಟ್ಟಿದ್ದೀವಿ. ಈಗ 23,500 ಝೋನಿಗೆ ಬಂದು ವೀಕಾಗಿ ಮಾರ್ಕೆಟು ಕ್ಲೋಸಿಂಗ್ ಆಗಿದೆ. ನಾಳೆ ತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಏನಾರು ಆಯಿತು ಅಂದರೆ ನಮ್ಗೆ ಏನಾಗಿರುತ್ತೆ, ಫಸ್ಟ್ ಆಪರ್ಚುನಿಟಿ ನಾವು ಸೆಲ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಆದರೆ ಇಲ್ಲಿ ನೋಡಿ, ಇಲ್ಲಿ 23,500 ಸ್ಟ್ರಾಂಗ್ ಆಗಿ ಸಪೋರ್ಟ್ ಇದೆ ಅಂತ ಕೂತಿದ್ದಾರೆ. ಇದು ಇವತ್ತಿನ ಎಕ್ಸ್ಪೈರಿ ಆಯಿತು, ಮುಗಿತು ಬಿಡಿ. ಇದು ಆಪ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ತೋರಿಸ್ತಾ ಇರುತ್ತೆ, ಈಗ ಮುಂದಿನ ವಾರಕ್ಕೆ ಚೇಂಜ್ ಆಗಿರುತ್ತೆ. ಸೊ 23,500 ಏನಾದ್ರು ಈಗ ಬ್ರೇಕ್ ಆಯಿತು ಅಂತಂದರೆ, ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊಂಡಿರೋಂಥ ಝೋನು ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂದರೆ ನೀವು ಖಂಡಿತವಾಗ್ಲೂ ಒಂದು ಸೆಲ್ ಮಾಡೋದ್ರ ಬಗ್ಗೆ, ಅಂದರೆ ಬೈ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅಂದರೆ ಜೋರಾಗಿ ಒಂದು ಕೆಳಗಡೆ ಮೂಮೆಂಟ್ ಬರೋ ಥರ ಒಂದು ಟ್ರೇಡ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಏನೇನು ಬಸ್ ಸ್ಟ್ಯಾಂಡ್ ಆಯಿತು, ಎಲ್ಲ ಆಯಿತು, ರಿಕವರಿ ಅಟೆಂಪ್ಟ್ ಆಯಿತು, ವಾಪಸ್ ಬಂತು, ಮತ್ತೆ ರೀಟೆಸ್ಟ್ ಆಗ್ತಾ ಇದೆ, ಇಲ್ಲಿಂದ ಕೆಳಗಡೆ ಬಂತು ಅಂದರೆ ಜೋರಾಗಿ ಸೆಲ್ಲಿಂಗ್ ಬಂದಿರುತ್ತೆ. ನಿಮ್ಮ ಸ್ಟಾಪ್ ಲಾಸ್ ಇಲ್ಲೇ ಇರುತ್ತೆ 23,500. ಸೊ
ನಾಳೆ ಬೆಸ್ಟ್ ಟ್ರೇಡು ಇಲ್ಲೇ ಏನೋ ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಇದೇ ಝೋನ್ ಓಪನ್ ಆಗಿ ಕೆಳಗಡೆ ಬರ್ತೀರಿ ಅಂದ್ರೂ ಕೂಡ ನಾವು ಒಂದು ಬೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಒಂದು ಡೈರೆಕ್ಷನಲ್ ಮೂಮೆಂಟು ಸಿಗೋಂಥ ಸಾಧ್ಯತೆ ಇರುತ್ತೆ. ಶುಕ್ರವಾರ ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ, ಅದನ್ನು ನೋಡ್ತಾ ಹೋಗೋಣ ಯಾವ ರೀತಿ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಈ ಹ್ಯಾಮರ್ ಮಾಡಿದಲ್ಲ ಇದಕ್ಕೆ ಏನಾದ್ರು ಬೆಲೆ ಕೊಡಬೇಕು ಅಂದರೆ ನಾಳೆ ಅಪ್ಪಿ ಗ್ಯಾಪ್ ಓಪನಿಂಗ್ ಆಯಿತು ಮತ್ತೊಂದಾಯಿತು ಅಂತ ಇಟ್ಕೊಳ್ಳಿ, ಮತ್ತೆ ಟ್ರಿಕ್ಕಿ ಸಿಚುವೇಶನ್ ಈ ಝೋನ್ ಒಳಗಡೆ ಇದೆ ಅಂತ. ಬಟ್ ಇದೇ ಝೋನ್ ಇವತ್ತಿಂದ ಏನು ಒಂದು ಹೈ ಮಾಡಿದೆಯಲ್ಲ ಅದಕ್ಕಿಂತ ಕೆಳಗಡೆ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯ್ತು ಮಾರ್ಕೆಟ್, ಅಥವಾ ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗಲೂ ಕೂಡ ನಾವು 23,500 ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಟ್ರೇಡ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ಸೇಮ್ ಸೆನ್ಸೆಕ್ಸು ನಿಫ್ಟಿ ಎರಡು ಒಂದೇ ಥರ ಇರುತ್ತೆ ನೋಡಿ. ಅದು ಆಲ್ಮೋಸ್ಟ್ ಈ 79,000 ಈ ಝೋನ್ ಏನಿದೆ ಅದನ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. 77,000 ಈ ಝೋನ್ ಏನಿದೆಯಲ್ಲ ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ. ಇದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಇವಾಗ ಒಂದು ಒಳ್ಳೆ ಫಾಲು ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಆಗಬೇಕು ಅಂದರೆ ಇದಕ್ಕೆ ಸಾಥ್ ಕೊಡಬೇಕಾಗಿರುವಂಥದ್ದು ಯಾವುದು, ನಮ್ಮ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈಗ ಏನೇನು ಲೆವೆಲ್ಗಳಿತ್ತೋ ಅದೆಲ್ಲ ಈಗ ಕೆಳಗಡೆ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ನೋಡಿ. ಇವತ್ತು ವೀಕ್ ಸೆಂಟಿಮೆಂಟ್ ಇವತ್ತು, ಯಾಕಂದರೆ ನೆನ್ನೆ ಹ್ಯಾಮರ್ ಏನು ಮಾಡಿತ್ತು ಅದಕ್ಕಿಂತ ಒಂದು ಲೋ ಮಾಡಿದೆ. ಕೊನೆ ಮೂಮೆಂಟಲ್ಲಿ ನಿಮಗೆ ಬೈಯಿಂಗ್ ಬಂದ್ರೆ ಕಾಣಿಸ್ತಾ ಇದೆ. ಆದರೆ 50,000 ಅನ್ನೋದು ಇವಾಗ ಇಂಪಾರ್ಟೆಂಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಕೂತ್ಕೊಂತ ಹೋಗುತ್ತೆ. ಯಾಕಂದರೆ 50,000ಕ್ಕಿಂತ ಕೆಳಗಡೆ 2 ದಿನ ನಾವು ಕ್ಲೋಸಿಂಗ್ ಮಾಡೋಕ್ಕೆ ಸಾಧ್ಯ ಆಗೋಗ್ಬಿಟ್ಟಿದೆ. ಸೊ ನಾಳೆ ಏನಾದರೂ ಕೆಳಗಡೆ ಹೋಗ್ತಾ ಹೋಯಿತು ಅಂತಂದರೆ ನಾವು 49,000 ಕಡೆಗೆ ಹೋಗ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಖಂಡಿತವಾಗ್ಲೂ ವೀಕ್ ಆಗೋದು ಕಾಣಿಸ್ತಾ ಇದೆ. ಅದಕ್ಕೆ ಹೆವಿ ವೇಟ್ಸ್ ಆಗಿರುವಂಥ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಸೆಲ್ಲಿಂಗ್ ಬಂದಿರೋದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಕೊನೆ ಮೂಮೆಂಟಲ್ಲಿ ಪಾಸಿಟಿವ್ ಮೂಮೆಂಟ್ ಬರ್ತಾ ಇದೆ, ಆದರೂ ಕೂಡ ಅದು ಕನ್ವರ್ಟ್ ಆಗೋಕ್ಕೆ ಆಗ್ತಾ ಇಲ್ಲ. ಅಂದರೆ ಬೆಳಗ್ಗೆ ಏನು ಒಂದು ಓಪನ್ ಮಾಡಿರುತ್ತೋ ಆ ಲೆವೆಲ್ಗಿಂತ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಏನು ಮಾಡುತ್ತೆ ಈ ಥರ ಆಗ್ತಾ ಇದೆ ಅಂತಂದರೆ ಒಂದು ಲೋಯರ್ ಹೈ ಲೋಯರ್ ಲೋನೇ ಫಾರ್ಮೇಷನ್ ಮಾಡ್ತಾ ಇದೆ. ಅಂದರೆ ನೋಡಿ ಇಲ್ಲಿ ಒಂದು ಓಪನ್ ಆಗಿರುತ್ತೆ, ಓಪನ್ ಆಗಿ ಲೋ ಮಾಡ್ತು ಮತ್ತು ವಾಪಸ್ ಬಂತು, ಮಾರ್ದಿದ್ದೇನಾಗಿದೆ ಆ ಒಂದು ಹೈಗಿಂತ ಕೆಳಗಡೆನೇ ಓಪನ್ ಆಗಿದೆ, ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಈಗ ನಾಳೆ ಅಪ್ಪಿತಪ್ಪಿ ಇದಕ್ಕಿಂತ ಕೆಳಗಡೆನೇ ಓಪನ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಗ್ತಿದೆ ಅಂತಂದರೆ ನೀವು ಖಂಡಿತವಾಗ್ಲೂ ಈ ಝೋನ್ನೇ ನೀವು 49,600 ಇದನ್ನೆಲ್ಲ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆಗೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅಪ್ಪಿ ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಆಗ ಟ್ರಿಕ್ಕಿ ಆಗ್ತಾ ಇರುತ್ತೆ. ಯಾಕೆಂದರೆ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಏನು ಮಾಡ್ತಾ ಇತ್ತು ಅದು ಬ್ರೇಕ್ ಆಗಿ ಇಲ್ಲಿ ಒಂದು ಝೋನ್ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾ ಇದೆ ಅಂತ ನೀವು ಆ ರೀತಿ ಓದ್ತಾ ಹೋಗ್ಬೋದು. ಸೊ ಅದಕ್ಕೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಸುಮಾರು ಟ್ರೇಡ್ಗಳನ್ನು ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದನ್ನು ನೋಡಿಕೊಂಡು ಹೇಗೆ ನಾಳೆ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ ನೋಡ್ಕೊಂಡು ಬಂದ್ಬೋಣ ಏನಾಗಿದೆ ಅಂತ. ಇವತ್ತು ನೋಡಿ ಇಂಡಿಯಾ ವಿಕ್ಸ್ ನೋಡೋದಾದರೆ ಈಗಲೂ ಕೂಡ 14-15 ಆಸುಪಾಸಲ್ಲೇ ಇದೆ. ಸೊ ಇನ್ನೂ ಕೂಡ ಸೆಟಲ್ ಡೌನ್ ಆಗಿಲ್ಲ. ಒಂದು 14ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿತ್ತು ಅಂದರೆ ಇಂಟ್ರಾಡೇನಲ್ಲಿ ಬಂದಿತ್ತು ಇವತ್ತು, ಆದರೆ ಕ್ಲೋಸಿಂಗ್ ಮಾಡೋಕ್ಕಾಗಿಲ್ಲ. ಸೊ ಇನ್ನೂ ಏನೋ ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವಿಟಿ, ಒಂದು ಭಯ ಅನ್ನೋದು ಒಂದು ಇದ್ದೇ ಇದೆ, ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. GDP ಡೇಟಾ ಕೂಡ ಬಂದಿತ್ತು, ಹಾಗಾಗಿ ಈಗ US ಇಂದು ಕೂಡ ಡೇಟಾ ಬರ್ತಾ ಇರುತ್ತೆ. ಇದೆಲ್ಲ ಕಾರಣದಿಂದಾಗಿ ಮಾರ್ಕೆಟು ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಪ್ರೀಮಿಯರ್ ಎನರ್ಜೀಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೋಲಾರ್ ಪ್ಯಾನಲ್ಲು, ಸೋಲಾರ್ ಸೆಲ್ಸು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಕಂಪನಿ, ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ. ಓವರ್ ದ ಇಯರ್ಸ್ ಅಂತ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದರೆ ಈಗ ಏನೇನು ಸೋಲಾರ್ ಯೋಜನೆಗಳು ಸರ್ಕಾರದಿಂದ ಅನೌನ್ಸ್ ಆಗಿತ್ತು ಮತ್ತು ಏನೊಂದು ಸೋಲಾರ್ಗೆ ಒಂದು ಡಿಮ್ಯಾಂಡ್ ಬಂದಿದೆ, ಆ ಕಾರಣದಿಂದಾಗಿ 2024ರಲ್ಲಿ ತುಂಬ ಒಂದು ದೊಡ್ಡದಾಗಿ ಮೇಲ್ಗಡೆ ಹೋಯಿತು. ತಕ್ಕಮಟ್ಟಿಗೆ ಬಿಸ್ನೆಸ್ ಕೂಡ ಚೆನ್ನಾಗಿ ಮಾಡಿದರು, ಆದರೆ ತುಂಬ ಒಂದು ಹೈ ವ್ಯಾಲ್ಯೂಷನ್ ನಡೀತಾರಂಥ ಕಂಪನಿ. ಟೆಕ್ನಿಕಲಿ ಹೇಳೋದಕ್ಕೆ ಜಾಸ್ತಿ ಇಲ್ಲ, ಯಾಕಂದರೆ ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ. ಈ ವ್ಯಾಲ್ಯೂಷನಲ್ಲಿ ದಯವಿಟ್ಟು ಬೈ ಮಾಡೋಕ್ಕೆ ಹೋಗಬೇಡಿ, ಈ ಸ್ಟಾಕನ್ನು ಓವರ್ ವ್ಯಾಲ್ಯೂಷನ್ ಅಂತ ಅನಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಜಾಜ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ ಹೇಳಿದರೆ, IPO ಬಂದಾಗ ಯಾರು ಎಕ್ಸಿಟ್ ಮಾಡಿದ್ರೋ ಬಚಾವು, ಇಲ್ಲ ಅಂದರೆ ಏನಾಗ್ತಾ ಇದೆ ಫುಲ್ IPO ಪ್ರೈಸ್ಗಿಂತ ₹100 ಆಯ್ತಲ್ವಾ IPO ಪ್ರೈಸು. ಸೊ 150 ಲಿಸ್ಟ್ ಆಗಿತ್ತು, ಮರ್ತೋಗಿದೆ ನನಗೆ, ಕಮೆಂಟ್ ಮಾಡಿ ತಿಳಿಸಿ. 120-100 ಏನಾಯಿತು ರೇಂಜು, ಅದೇ ರೇಂಜಿಗೆ ವಾಪಸ್ ಬಂದಿದೆ ಇವಾಗ ಬಜಾಜ್ ಹೌಸಿಂಗ್ ಫೈನಾನ್ಸು. ಖಂಡಿತವಾಗ್ಲೂ ಮಾರ್ಕೆಟ್ ಲೀಡರ್ ಅಂತ ಅನ್ಸ್ಕೊಳ್ತಾ ಹೋಗುತ್ತೆ. ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ನೋಡೋದಾದರೆ ಹೌಸಿಂಗ್ ಫೈನಾನ್ಸ್, ಮನೆ ತೊಗೊಳಕ್ಕೆ ಮನೆ ಕಟ್ಟಕ್ಕೆ ಏನು ಫೈನಾನ್ಸ್ ಕೊಡ್ತಾರೋ ಆ ಸೆಗ್ಮೆಂಟಲ್ಲಿ ಅಂತ ನೋಡೋದಾದರೆ ಬಜಾಜ್ ಅವ್ರದ್ದು ಆಲ್ರೆಡಿ NBFC ಇದೆ ಬಜಾಜ್ ಫೈನಾನ್ಸು. ಸೊ ಹಾಗಾಗಿ ಒಂದು ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಫಂಡಮೆಂಟಲ್ ಗ್ರೂಪ್ ಇಂದ ಬಂದಿರುವಂಥ ಕಂಪನಿ, ಅದರಲ್ಲಿ ಏನೂ ಮಾತೇ ಇಲ್ಲ. ಆದರೆ ವ್ಯಾಲ್ಯೂಯೇಷನ್ ವೈಸ್ ಅಂತ ನೋಡ್ತಾ ಹೋಗೋದಾದರೆ LIC ಹೌಸಿಂಗ್ ಫೈನಾನ್ಸ್ ಆಗಿರ್ಬೋದು, PNB ಆಗಿರ್ಬೋದು, ಹುಡ್ಕೋ ಆಗಿರ್ಬೋದು, ಇವರೆಲ್ಲ ಆಲ್ರೆಡಿ ಕಾಂಪಿಟೇಷನಲ್ಲಿದ್ದಾರೆ. ಅವರಿಗಿಂತ ಖಂಡಿತವಾಗ್ಲೂ ಕಾಸ್ಟ್ಲಿ ವ್ಯಾಲ್ಯೂಷನಲ್ಲಿ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಯಾರು ಕೂಡ ಇಂಟ್ರೆಸ್ಟ್ ತೋರಿಸಿರೋದು ಕಾಣಿಸ್ತಾ ಇಲ್ಲ ಇಲ್ಲಿ, FIಗಳಾಗಲಿ DIಗಳಾಗಲಿ. ಇನ್ನೂ ತುಂಬ ಅರ್ಲಿ ಸ್ಟೇಜು ಮಾತಾಡೋದಕ್ಕೆ ಸ್ಟಾಕಲ್ಲಿ. ಹಾಗಾಗಿ ಸದ್ಯಕ್ಕೆ ಈ ಸ್ಟಾಕಲ್ಲಿ ಏನೂ ಒಂದು ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾಟ್ ರೆಕಮೆಂಡೆಡ್. ಬಾಟಮ್ ಎಲ್ಲಿ ತನಕ ಬೇಕಾದರೂ ಹೋಗ್ತಾ ಹೋಗ್ಬೋದು. IPO ಪ್ರೈಸ್ 100-120 ಈ ರೇಂಜಲ್ಲಿ ಇತ್ತು, ವಾಪಸ್ IPO ಪ್ರೈಸ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಫ್ರೆಶ್ ರೆಕಮೆಂಡೇಷನ್ ನಾಟ್ ರೆಕಮೆಂಡೆಡ್ ಅನ್ಲೆಸ್ ಏನಾದ್ರು ಟರ್ನ್ ಅರೌಂಡ್ ಆಗಿ ಒಂದು ಬಿಸ್ನೆಸ್ಸು ಏನಾದ್ರು ಒಂದು ಕ್ವಾರ್ಟರ್ ರಿಸಲ್ಟ್ಸಲ್ಲಿ ಅಪ್ಡೇಟ್ ಬಂದು ನೋಡಿ, ಇದೇ ಕ್ವಾರ್ಟರ್ ರಿಸಲ್ಟ್ಸ್ ನೆಕ್ಸ್ಟ್ 27 ಜನವರಿಗಿದೆ. ಅದೇ ರೀತಿಯಾಗಿ ಒಂದು ಒಳ್ಳೆ ವಾಲ್ಯೂಮ್ ಏನಾರು ಆಯಿತು ಅಂದರೆ ಆಗ ನೀವು ನೋಡ್ತಾ ಹೋಗೋದು. ಸದ್ಯಕ್ಕೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನಾಟ್ ರೆಕಮೆಂಡೆಡ್. JSW ಎನರ್ಜೀಸ್ ಬಗ್ಗೆ ಹೇಳಿ ಅಂದಿದ್ರಿ. ಇದು JSW ಗ್ರೂಪಲ್ಲಿರುವಂಥ ಕಂಪನಿ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 15 ನೋಡೋದಾದರೆ. ಕಾರಣ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಏನೋ ಒಂದು ರೇಂಜ್ ಇತ್ತು,
ಈ ರೇಂಜು ಮಲ್ಟಿಪಲ್ ಟೈಮ್ಸ್ ಆಲ್ ಟೈಮ್ ಹೈದು, ಆ ರೇಂಜಿಂದ ಕೆಳಗಡೆ ಬಂದಿರುವಂಥ ವೀಕ್ಲಿ ಕ್ಯಾಂಡಲ್ ಇದು ಫಸ್ಟ್ ಟೈಮ್ ಟೆಸ್ಟ್ ಆಗಿರುವಂಥದ್ದು. ಸೊ ಖಂಡಿತವಾಗ್ಲೂ ಸ್ಟಾಕು ವೀಕ್ ಆಗಿದೆ. ಆದರೆ ಎಲ್ಲಿದೆ ಸಪೋರ್ಟು? ಇಲ್ಲಿ ನೋಡಿ 517, 515 ಲೆವೆಲಲ್ಲಿ ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಆವಾಗ ಬಂತು ಅಂದರೆ ಅದು 100 ಡೇ ಮೂವಿಂಗ್ ಆವರೇಜ್ ಲೆವೆಲ್ ಆಗಿರುತ್ತೆ. ಸೊ 515 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ JSW ಎನರ್ಜಿನಲ್ಲಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಫಂಡಮೆಂಟಲಿ ಓಕೆ ಕಂಪನಿ. ಏನಂದರೆ ಇವತ್ತು ಈ ಥರ್ಮಲ್ ಎನರ್ಜಿ, ವಿಂಡ್ ಎನರ್ಜಿ, ಮೇಯ್ನಾಗಿ ಕರ್ನಾಟಕ, ಮಹಾರಾಷ್ಟ್ರ ಇಲ್ಲೆಲ್ಲ ಕಾರ್ಯನಿರ್ವಹಿಸ್ತಾರೆ. JSW ಗ್ರೂಪ್ದು, ಜಿಂದಾಲ್ ಗ್ರೂಪ್ದು ನಿಮಗೆ ಗೊತ್ತಿದೆ, ಸ್ಟೀಲ್ ಇದೆ, ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಎನರ್ಜಿ ಇದೆ, ಈ ರೀತಿಯಾಗಿ ಸುಮಾರು ವಿಂಗಲ್ಲಿ ಅವ್ರ ಹೋಲ್ಡಿಂಗ್ ಅಂತಲೂ ಒಂದು ಕಂಪ್ನಿ ಇದೆ. ಇದರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರದ್ದು ವಿಂಡ್ ಟರ್ಬೈನ್ ನೀವು ನೋಡ್ತಿರಲ್ಲ, ಇಲ್ಲಿ ಹಾಸನ್ ಸೈಡ್ ಹೋಗಬೇಕಾದ್ರೆ ಹಿರಿಯೂರು ಸೈಡು ಸುಮಾರು ವಿಂಡ್ ಟರ್ಬೈನ್ ಇರುತ್ತಲ್ಲ, ಅದನ್ನು JSWನೇ ಮಾಡ್ತಾ ಇದೆ. ಆ್ಯಕ್ಚುಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರೀಜನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಈಗ ನೀವು ವೆಯ್ಟ್ ಮಾಡ್ತಾ ಹೋಗ್ಬೋದು. ಎಗೇನ್ ಪವರು, ಎನರ್ಜಿ ರಿಲೇಟೆಡ್ ಅಂತ ಬರ್ತಾ ಹೋಯ್ತು ಅಂತಂದರೆ ಎಗೇನ್ ನಮ್ಮ ಪವರ್ ಗ್ರಿಡ್ ಆಗಿರ್ಬೋದು, NTPC ಆಗಿರ್ಬೋದು, ಈ ಕಂಪ್ನಿಗಳೇ ಜಾಸ್ತಿ ಅಟ್ರಾಕ್ಟಿವ್ ಅನಿಸ್ತಾ ಹೋಗುತ್ತೆ. ಸೊ 100 ಡೇ ಮೂವಿಂಗ್ ಆವರೇಜು ಜೊತೆಗೆ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಕೂಡ ಇರೋದ್ರಿಂದ 515 ಲೆವೆಲ್ ಬಂದಾಗ ಯಾವ ರೀತಿ ಸ್ಟಾಕ್ ಬಿಹೇವ್ ಮಾಡುತ್ತೆ ಅಂತ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. PFC ಮತ್ತು REC ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಎರಡೂ ಕೂಡ ತುಂಬ ಒಳ್ಳೆ ಕಂಪನಿಗಳು, ನನ್ನ ಬ್ರ್ಯಾಕೆಟ್ನಲ್ಲಿ ಕೂರುವಂಥ ಕಂಪನಿಗಳು. ಸೊ PFC, RFC ಎರಡೂ ಕೂಡ ನಿಮಗೆ ಆಲ್ಮೋಸ್ಟ್ ನೋಡಿ ಒಂದು 6-7% ಡಿವಿಡೆಂಡ್ ಕೊಡ್ತಾಯಿದ್ರು. ಈಗ ತುಂಬ ಸ್ಟಾಕು ಮೇಲ್ಗಡೆ ಹೋಗಿರೋದ್ರಿಂದ ಡಿವಿಡೆಂಡ್ ಪರ್ಸೆಂಟೇಜ್ ಅಂತ ನೀವು ನೋಡಿದ್ರೆ ಒಂದು 3-4% ಅಂತ ಬಂದು ಕೂತ್ಕೊತಾ ಹೋಗುತ್ತೆ. ಸೊ 400 ಅನ್ನೋದು ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಲೆವೆಲು PFCಗೆ. ಖಂಡಿತವಾಗ್ಲೂ 420, 400 ಈ ಲೆವೆಲೆಲ್ಲ ಒಂದು ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ನೀವು ಹಾಗಾಗಿ ನೀವು ಇದನ್ನ ಅನಲೈಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ REC ಕೂಡ ಅಷ್ಟೇ. RECನಲ್ಲೂ ಕೂಡ FIDIಗಳು ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊತ ಬಂದಿದ್ದಾರೆ ಲಾಸ್ಟ್ 2-3 ಕ್ವಾರ್ಟರಿಂದ. ಇದರಲ್ಲೂ ಕೂಡ 448, 450 ಈ ಲೆವೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಎರಡು ಕೂಡ ಸಿಮಿಲರ್, ಏನೊಂದು ಪವರ್ ರಿಲೇಟೆಡ್ ಏನು ಫೈನಾನ್ಸ್ ತೊಗೊತಾರೆ ಅವರಿಗೆ ನೆರವನ್ನು ಕೊಡುವಂಥ ಕಂಪನಿಗಳು. ಎರಡು ಕೂಡ ತುಂಬ ಒಂದು ಒಳ್ಳೆ ಲೆವೆಲ್ಗೆ ಬರ್ತಾ ಇದೆ. ಸೊ ಎರಡರಲ್ಲೂ ಕೂಡ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಎರಡು ಕೂಡ ಸರಿಸುಮಾರು ಸೇಮ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಕಂಪನಿಗಳು PFC ಮತ್ತು REC. ಅದೇ ರೀತಿಯಾಗಿ BEL ಬಗ್ಗೆ ಹೇಳಿ ಅಂತ ಕೇಳಿದ್ರಿ. BEL ಡಿಫೆನ್ಸ್ ಸೆಕ್ಟರಿಂದ ಇವಾಗ ನಿಫ್ಟಿ 50ನಲ್ಲಿ ಆ್ಯಡ್ ಆಗಿರುವಂಥ ಏಕೈಕ ಕಂಪನಿ ಅಲ್ವಾ. ಸೊ ಇವಾಗ BEL ಅಲ್ಲಿ 280 ಸಪೋರ್ಟ್ ಅಂತ ಹಿಂದೆ ಮಾತಾಡಿದ್ವಿ. 280 ಲೆವೆಲಲ್ಲೇ ಇವಾಗ ಓವರ್ ಆಗ್ತಾ ಇದೆ. ಸೊ 280 ಖಂಡಿತವಾಗ್ಲೂ ಒಂದು ವ್ಯಾಲ್ಯೂ ಲೆವೆಲ್ಲು. ಯಾಕೆಂದರೆ ಆರ್ಡರ್ ಬುಕ್ ತುಂಬ ಚೆನ್ನಾಗಿದೆ. HAL ಮತ್ತು BEL ಹತ್ರ ಸುಮಾರು ಆರ್ಡರ್ಗಳು ಪೆಂಡಿಂಗ್ ಇದೆ, ಅವರು ಡೆಲಿವರ್ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಕನ್ಸಿಸ್ಟೆಂಟಾಗಿ ಇವ್ರದ್ದು ಪ್ರಾಫಿಟು, ರೆವೆನ್ಯೂ ಅನ್ನೋದು ಆ್ಯಡ್ ಆಗ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಸೊ 280ರಿಂದ 260 ಅನ್ನೋದು ಒಂದು ವ್ಯಾಲ್ಯೂ ಲೆವೆಲ್ ಆಗಿರುತ್ತೆ BEL ಅಲ್ಲಿ. ಲಾಂಗ್ ಟರ್ಮಲ್ಲಿ ಯಾರಾದರೂ ಆ್ಯಡ್ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ ಜಿಯೋ ಫೈನಾನ್ಸ್ ಸ್ಟಾಕು ಲಿಸ್ಟ್ ಆದಾಗಿಂದ ಹೇಳ್ತಾ ಇದ್ದೀನಿ. ಇದ್ರದ್ದು ಇನ್ನೂ ಬಿಸ್ನೆಸ್ ಇನ್ನೂ ಡಿಫೈನ್ ಆಗಿಲ್ಲ. ಈ ವರ್ಷ ನೋಡಿ ಜಿಯೋ ಬೇರೆ, ಏನು ಮೊಬೈಲ್ ಜಿಯೋ ಇತ್ತಲ್ಲ, ಅದು ಸಪ್ರೇಟ್ ಕಂಪ್ನಿಯಾಗಿ ಹೊರ ಮತ್ತೆ ರಿಲಯನ್ಸಿಂದ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ ಸ್ಟಾಕು ಕೂಡ ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ. ಇದೆಲ್ಲದ್ರ ಮಧ್ಯೆ ಇವಾಗ ಜಿಯೋ ಫಿನಾನ್ಷಿಯಲ್ ಸರ್ವಿಸು ಕೂಡ ಇಂಪಾರ್ಟೆಂಟ್ 300 ಅನ್ನೋ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಬರೋ ಥರದ್ದು ಕಾಣಿಸ್ತಾ ಇದೆ. ಇವತ್ತು ಕ್ಲೀನಾಗಿ ಅದನ್ನ ಬ್ರೇಕ್ ಮಾಡಿದೆ ಕೆಳಗಡೆ. ಸೊ 265, 270 ಲೆವೆಲ್ ಬರ್ತಂಕ ಈ ಸ್ಟಾಕ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹಿಂದೆ ಮಾತಾಡಿದ್ವಿ. ಈಗಲೂ ಅದೇ ರೀಸನ್ಸು. ಸೊ 270 ಲೆವೆಲ್ಗೆ ಖಂಡಿತ ಸ್ಟಾಕ್ ಬರುವಂಥ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ಸರ್ವಿಸಸಲ್ಲಿ NBFCನಲ್ಲಿ ಖಂಡಿತವಾಗ್ಲೂ ಬಜಾಜ್ ಫೈನಾನ್ಸು ನಮ್ಮ ಫೇವ್ರೇಟ್ ಸ್ಟಾಕ್ ಆಗಿರುತ್ತೆ. ತುಂಬ ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ 270 ಲೆವೆಲ್ಗೆ ಬಂದರೂ ಕೂಡ ಈ ಸ್ಟಾಕು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು ಕಾಸ್ಟ್ಲಿ ಆಗಿದೆ. ಅನ್ಲೆಸ್ ಅಂಬಾನಿ ಅವರೇನಾದರೂ ಹೊಸದಾಗಿ ಏನಾದ್ರು ತುಂಬ ಅಟ್ರಾಕ್ಟಿವ್ ಆಗಿರುವಂಥ NBFC ಬಿಸ್ನೆಸ್ನ ಏನಾದ್ರು ಸೆಟಪ್ ಏನಾದ್ರು ಮಾಡಿದ್ರು ಅಂತಂದರೆ ಆಗ ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ಫಂಡಮೆಂಟಲಿ ಕೂಡ ಇದು ಈಗ ಕನ್ಸಿಡರ್ ಮಾಡೋ ಥರ ಇಲ್ಲ. ಟೆಕ್ನಿಕಲಿ 270 ಸಪೋರ್ಟು ಅದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ NBFC ಸೆಕ್ಟರಲ್ಲಿ ಜಿಯೋ ಫೈನಾನ್ಸ್ ನಾಟ್ ರೆಕಮೆಂಡೆಡ್. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಗೋಲ್ಡು ಆ್ಯಸ್ ಯೂಶುವಲ್ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಈ ಚಾನಲಲ್ಲಿ ನೋಡಿ ಕ್ಲೀನಾಗಿ ಮೇಲ್ಗಡೆ ಹೋಗ್ತಾನೆ ಇದೆ. ಚಾನಲಿಂದ ಈ ಲೆವೆಲ್ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತೆ, ಇಲ್ಲಿ ಬಂದು ರೆಸಿಸ್ಟೆನ್ಸ್ ತೊಗೊಂಡು ವಾಪಸ್ ಕೆಳಗಡೆ ಬಂತು ಅಂದರೆ ನೋಡಿ ಯಾರು ಆ್ಯಡ್ ಮಾಡ್ಕೋಬೇಕು. ಗೋಲ್ಡ್ ಏನಾದ್ರು ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದೆ, ಈ ಥರ ಗೋಲ್ಡ್ ಪರ್ಚೇಸ್ ಮಾಡೋದಿದೆ, ಮತ್ತೊಂದಿದೆ ಅಂತಂದರೆ ಒಳ್ಳೆ ಲೆವೆಲ್ ಅಂತ ನನಗೆ ಅನಿಸ್ತಾ ಹೋಗುತ್ತೆ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಗೋಲ್ಡು 1,10,000 ಗ್ರಾಮ್ಗೆ, ಇದು 24 ಕ್ಯಾರೆಟ್ ಗೋಲ್ಡ್ ಚಾರ್ಟ್ ಆಗಿರುತ್ತೆ, ಹೋಗುವಂಥ ಎಲ್ಲ ಸಾಧ್ಯತೆಯೂ ಇದೆ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದರೆ ಅದೊಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ ಗೋಲ್ಡಲ್ಲಿ. ಡಿಸ್ಕ್ಲೇಮರ್, ನಾನು ನಿನ್ನೆ ಅಷ್ಟೇ ಗೋಲ್ಡ್ ಪೀಸಲ್ಲೂ ಕೂಡ ಇನ್ವೆಸ್ಟ್ನ ಮಾಡಿದ್ದೀನಿ. ಅದೇ ರೀತಿಯಾಗಿ ಕ್ರೂಡ್. ಸೊ ಕ್ರೂಡ್ ಅಂತ ನೋಡ್ತಾ ಬರೋದಾದರೆ ಈಗ ಏನೊಂದು 6,400 ಲೆವೆಲ್ ಇತ್ತು, ಅಲ್ಲಿ ಹಾಗೆ ಓವರ್ ಆಗ್ತಾ ಇದೆ ನೋಡಿ. 6,400 ಲೆವೆಲಲ್ಲಿ 1 ಅವರು ಡೈಲಿ ಕ್ಯಾಂಡಲ್ ನೋಡ್ಕೊಂಡು ಬಂದ್ಬಿಡೋದಾದರೆ 6,400 ಮಲ್ಟಿಪಲ್ ಒಂದಿನ ಕಂಪ್ಲೀಟಾಗಿ ಪೇಂಟ್ ಬೀಳ್ತಾ ಇದೆ. ಗ್ರೀನು ರೆಡ್ಡು ಇದೇ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ಇದೊಂದು ಜಟಾಪಟಿ ಆಗ್ತಾ ಇರೋಂಥದ್ದು ಒಳ್ಳೆಯದೇನೆ. ಯಾಕೆಂದರೆ ಒಂದೇ ಸಲ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇಲ್ಲಿ ಒಂದು ಇಷ್ಟು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋಂಥದ್ದು ಸ್ಟಾಕು ಒಂದು ಬ್ರೇಕ್ಔಟಿಗೆ ರೆಡಿ ಆಗಿದೆ ಅಂತ. ಯಾಕೆಂದರೆ ಇಲ್ಲಿ ಒಂದು ಒಳ್ಳೆ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಮೇಲ್ಗಡೆ ಬಂದಿದೆ, ಮೇಲ್ಗಡೆ ಬಂದು ಪಾಸ್ ಆಗ್ತಾ ಇದೆ. ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಯಿತು ಅಂದರೆ ಸ್ಟಾಕು ಇನ್ನೂ ಅಂದರೆ ಕ್ರೂಡ್ ಬೆಲೆ ಇನ್ನೂ ಮೇಲ್ಗಡೆ
ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮೇಲ್ಗಡೆ ಹೋದರೆ ಈಗ ಡೆಲ್ಲಿಲಿನ ಎಲೆಕ್ಷನ್ ಇದೆ ಬಿಡಿ, ಫೆಬ್ರವರಿ 5ನೇ ತಾರೀಕು. ಅಲ್ಲಿ ತನಕ ಅಂತೂ ಏನೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಲ್ಲ ಅಂದ್ಕೊಂತೀನಿ. ಜಾಸ್ತಿ ಮಾಡೋಕ್ಕೆ ಏನು ಕಮ್ಮಿ ಆದಾಗ ಏನು ಕಮ್ಮಿ ಏನು ಮಾಡಿಲ್ಲ, ಇಲ್ಲಿ ಆಲ್ರೆಡಿ ಜಾಸ್ತಿನೇ ನಡೀತಾ ಇದೆ. ಹಾಗಾಗಿ ಇನ್ನೂ ಜಾಸ್ತಿ ಮಾಡೋಕ್ಕೆ ಅವಕಾಶ ಇಲ್ಲ. 103 ರೂಪಾಯಿ ನಡೀತಾ ಇದೆ ಪೆಟ್ರೋಲು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು. ಸೊ ನ್ಯಾಚುರಲ್ ಗ್ಯಾಸು ನೀವು ನೋಡೋದಾದರೆ ಈ ಒಂದು ಟ್ರೆಂಡ್ ಲೈನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ನೋಡ್ತಾ ಬನ್ನಿ, 329 ಈ ಝೋನ್, ಈ ಟ್ರೆಂಡ್ ಲೈನ್ನ ಕ್ಲೀನಾಗಿ ಒಂದು 3-4 ಸಲ ಅಟೆಂಪ್ಟ್ ಮಾಡಿದೆ. ಇಲ್ಲಿ ಬಂದಾಗೆಲ್ಲ ನಮ್ಗೆ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರ್ತಾ ಇದೆ. ಅದೇ ರೀತಿ ನೀವು ಕೆಳಗಡೆಯಿಂದನೂ ಅಂತ ಹೇಳ್ಕೊಳ್ತಾ ಹೋಗ್ತಾಯಿದ್ರೆ ನೋಡಿ, ಇಲ್ಲಿ ಒಂದು ಸಪೋರ್ಟ್ ಝೋನ್ ಅನ್ನೋದು ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ ಇದು ಈ ಝೋನಲ್ಲಿ ಒಂದು ಈ ವರ್ಟೆಕ್ಸಿಗೆ ಬಂದು ಮತ್ತೆ ಇದು ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಅನ್ನಿಸ್ತಾ ಇದೆ. ಆಲ್ದೋ ಪ್ಯಾಟರ್ನ್ ನಮಗೆ ಈ ಥರ ಆಗಬೇಕು ಅಂದರೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂದರೆ ಏನಾಗಬೇಕು, ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಬಂದು ಈ ರೀತಿ ಬಂದರೆ ಆ ರೀತಿ ಹೇಳ್ತೀವಿ, ಬಂದಿದೆ ಅಂದರೆ ನೀವು ಕ್ಲೀನಾಗಿ ಇದನ್ನು ಈ ಒಂದು ಏನು ಸ್ಪೈಕ್ ಬಂದಿತ್ತು ಅದನ್ನ ಆ್ಯಡ್ ಮಾಡ್ಕೊಳಕ್ಕಾಗೋದಿಲ್ಲ. ಬಟ್ ಇಲ್ಲಿಂದ ನೀವು ನೋಡಿದ್ರೆ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ, ಇಲ್ಲಿ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ಇದರಿಂದ ಬ್ರೇಕ್ಔಟ್ ಆಯಿತು ಅಂದರೆ ತಿರ್ಗಾ ಇದು 340-350 ಲೆವೆಲ್ಗಳನ್ನು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನ್ಯಾಚುರಲ್ ಗ್ಯಾಸು, ಕ್ರೂಡು ಇವೆಲ್ಲ ಒಂದು ಬ್ರೇಕ್ಔಟಿಗೆ ರೆಡಿಯಾಗಿ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ಗೋಲ್ಡು. ಈ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಇನ್ನೂ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಇನ್ವೆಸ್ಟ್ ಮಾಡಬೇಕಾಗಿದ್ದವರು, SIP ಮಾಡ್ತಾ ಇದ್ದವರು ನಿಲ್ಲಿಸಬೇಕಾ? ಖಂಡಿತವಾಗ್ಲೂ ನಿಲ್ಲಿಸೋದು ಬೇಡ. ನಾನು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಕಂಪ್ನಿಗಳೆಲ್ಲ ತುಂಬ ವ್ಯಾಲ್ಯೂಷನ್ ಆಗಿದೆ, ಲಾರ್ಜ್ ಕ್ಯಾಪಿಗೆ ಶಿಫ್ಟ್ ಆಗಲ್ಲ ಅಂತಂದರೆ ಖಂಡಿತ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಒಳ್ಳೆ ರಿಟರ್ನ್ಸ್ನ ಕೊಟ್ಟಿಲ್ಲ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪು ಸೂಪರ್ ರಿಟರ್ನ್ಸ್ನ ಕೊಟ್ಟಿದೆ ಲಾಸ್ಟ್ ಇಯರಲ್ಲೆಲ್ಲ. ಶಾರ್ಟ್ ಟರ್ಮ್ ನಿಮ್ದು ಏನಾದ್ರು ವ್ಯೂ ಇತ್ತು, ಈಗ ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಂದ ಸ್ವಲ್ಪ ದೂರ ಇರಿ. ಲಾರ್ಜ್ ಕ್ಯಾಪ್ಗಳು ಜಾಸ್ತಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇವಾಗ. ಆ ಥರ ನೋಡಿಕೊಂಡು ನೀವು ಪ್ಲಾನ್ ಮಾಡ್ಬೋದು. 23,500 ತುಂಬ ಒಳ್ಳೆ ಲೆವೆಲು ನೋಡಿ. ಈಗ ಯಾರೋ ಕೆಲವರು ಇರ್ತಾರೆ, ಅಯ್ಯೋ ನಾನು ಓಪನ್ ಮಾಡಬೇಕು, ಡಿಮ್ಯಾಟ್ ಅಕೌಂಟು ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡೋಕ್ಕೆ ಆಗಿಲ್ಲ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಎಷ್ಟೊಂದು ಮೇಲ್ಗಡೆ ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟು ನಾನು ಇನ್ವೆಸ್ಟ್ ಮಾಡಲಿಲ್ಲ ಹಾಗೆ ಅಂತ. ಅವರಿಗೆಲ್ಲ ನೋಡಿ, ಇವಾಗ 2024 ಜೂನಲ್ಲಿ ಯಾವ ಲೆವೆಲಲ್ಲಿತ್ತು, ಒಂದು ವರ್ಷ, ಒಂದು 6 ತಿಂಗಳ ಹಿಂದೆ ಯಾವ ಲೆವೆಲಲ್ಲಿತ್ತು, ಈಗ ತಿರ್ಗಾ ಅದೇ ಲೆವೆಲಲ್ಲಿ ಮಾರ್ಕೆಟ್ ಸಿಗ್ತಾ ಇದೆ ನಿಮಗೆ ನಿಫ್ಟಿ 50. ಸೊ ಹಾಗಾಗಿ ಎವ್ರಿ ಡೇ ಇಸ್ ಅ ಗುಡ್ ಡೇ ಫಾರ್ ಇನ್ವೆಸ್ಟ್ಮೆಂಟ್. ಆ ಥರ ನೋಡೋದಾದರೆ ಸೊ ದಯವಿಟ್ಟು ನಿಮ್ಮ SIPಗಳೇನಿರುತ್ತೆ ಅದನ್ನ ನೀವು ಟೈಮ್ ಮಾಡೋಕ್ಕೆ ಹೋಗ್ಬಿಡಿ, ನಿಲ್ಸಕ್ಕೆ ಹೋಗ್ಬಿಡಿ. ಯಾಕೆಂದರೆ ನೀವು ನಿಲ್ಸಕ್ಕೆ ಅಂತ ಹೋಗಿದ್ದಾಗ ವಾಪಸ್ ಟರ್ನ್ ಅರೌಂಡ್ ಆಯಿತು ಅಂತಂದರೆ ನೀವು ಆಮೇಲೆ ಓಕೆ ಇನ್ನೊಂದು ಸಲ ಕೆಳಗಡೆ ಬರುತ್ತೆ, ಆಮೇಲೆ ಆ್ಯಡ್ ಮಾಡ್ಕೊತೀರಿ ಅಂತ ಸುಮಾರು ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ. ಆವಾಗ ಅಯ್ಯೋ ಅಂತ ಹೇಳಿ ಮತ್ತೆ ಇನ್ವೆಸ್ಟ್ ಮಾಡ್ಕೊತೀರ. ಲಮ್ಸಮ್ ಇನ್ವೆಸ್ಟ್ಮೆಂಟು ಸಾಧ್ಯವಾದಷ್ಟು ಟೈಮ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡಿ, ತೊಂದರೆ ಇಲ್ಲ. ಆದರೆ ರೆಗ್ಯುಲರ್ ಆಗಿ ಏನು ತಿಂಗಳ ಅಥವಾ ವಾರ ಅಥವಾ ಕೆಲವರು ಡೈಲಿ SIPನೂ ಮಾಡ್ತಾ ಇರ್ಬೋದು, ಅಂಥದ್ದನ್ನು ದಯವಿಟ್ಟು ನಿಲ್ಸೋಕ್ಕೆ ಹೋಗಬೇಡಿ. ಅದು ಅದೇ ರೀತಿ ಮುಂದುವರಿತಾ ಹೋಗಲಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ ನನಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ 2025 ನಮ್ಮ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಪ್ರತಿ ವಿಡಿಯೋದ ಕೆಳಗಡೆ ಎಮರ್ಜೆನ್ಸಿ ಫಂಡ್ ಗೈಡ್ ಅಂತಲೂ ಕೂಡ ಬರ್ತಾ ಇರುತ್ತೆ. ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ಸೊ ಏನೇ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಹೂಡಿಕೆ ಉಳಿತಾಯ ಮಾಡೋದಕ್ಕಿಂತ ಮೊದಲು ಮಾಡಬೇಕಾಗಿರುವ ಕೆಲಸ ಅಂತ ಒಂದು ಹಿಂದೆ ಪ್ರೀಮಿಯರ್ನಲ್ಲಿ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಏನೇನು ಮಾತಾಡಿದ್ವು ಆ ವಿಷಯಗಳನ್ನೇ ನಾವು ಇವಾಗ ಮಿಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ 2023ರಲ್ಲಿ ನಮ್ಮ ಚಾನಲ್ ಮಿಷನ್ ಹೆಲ್ತ್ ಇನ್ಶೂರೆನ್ಸ್ ಆಗಿತ್ತು, 2024ರಲ್ಲಿ ಟರ್ಮ್ ಇನ್ಶೂರೆನ್ಸ್ ಆಗಿತ್ತು, 2025 ಈ ವರ್ಷಕ್ಕೆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದಾಗಿದೆ. ಈ ಮೂರನ್ನು ದಯವಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಆನಂತರ ನೀವೇನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು ಯೋಚನೆ ಮಾಡ್ತಾ ಹೋಗಿ. ಈ ಮೂರು ತುಂಬ ಬೇಸಿಕ್ಸು. ಹಾಗಾಗಿ ಇದನ್ನು ನೀವು ದಯವಿಟ್ಟು ಮುಂದುವರಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇದನ್ನ ಸಾಧ್ಯವಾದಷ್ಟು ಈ ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾರಾದರೂ ಇನ್ನೂ ಮಾಡಿಲ್ಲ ಅಂದರೆ. ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.